ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ದಿನೇಶ್ ಸುವರ್ಣ ರಾಯ್ ಅವರು ಸಂಪರ್ಕಕ್ಕೆ ಬಂದರೆ. ದಿನೇಶ್ ಅವರೇ ನಮಸ್ತೆ. ನಮಸ್ತೆ. ಸೊ ಈಗ ತುಳುನಾಡಿನ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಹೋಗಿ ಮಂಗಳೂರು ಅಥವಾ ಕುಡ್ಲ ಆಗ್ಬೇಕು ಅಂತ ಹೇಳಿ. ಸೊ ಕುಡ್ಲ ಆಗೋದ್ರಿಂದ ಅಥವಾ ಮಂಗಳೂರು ಆಗೋದ್ರಿಂದ ಆಗುವಂತಹ ಪ್ರಯೋಜನಗಳು ಏನು, ಆಗುವಂತಹ ಒಂದು ಸಮಸ್ಯೆಗಳು ಏನು? ಸಮಸ್ಯೆ ಖಂಡಿತ ಆಗ್ಲಿಕ್ಕಿಲ್ಲ. ಓಕೆ, ಯಾಕೆ ಆಗ್ಬೇಕು ಅಂತ ಕೇಳಿದ್ರೆ ಕುಡ್ಲ ಅಥವಾ ಮಂಗಳೂರು ಅನ್ನುವಂಥದ್ದು ಬಹುತೇಕರ ಆಸೆ ಇರುವಂತದ್ದು ಕುಡ್ಲ ಆಗ್ಬೇಕು ಅನ್ನುವಂಥದ್ದು ಎಲ್ರ ಕೂಗು ಕೂಡ ಹೌದು, ನಾವು ಕೂಡ ಅದರ ಜೊತೆಗೆ ಇದ್ದೇವೆ. ನಿಜ. ಯಾಕಂತ ಹೇಳಿದ್ರೆ ಈ ನಮ್ಮ ಮಣ್ಣಿನ ಅಸ್ಮಿತೆಯನ್ನ ಅಥವಾ ನಮ್ಮ ಹೃದಯದ ಮಾತನ್ನ ನಾವು ಎಲ್ಲೇ ಹೋದ್ರು ಕೂಡ, ಇವಾಗ ನಾವು ವಿದೇಶಕ್ಕೆ ಹೋದ್ರು ನೀವು ಎಲ್ಲಿ ಅವರು ಅಂತ ಕೇಳಿ, ನಾನು ಇವಾಗ ನನ್ನ ಮನೆ ರಾಯಲ್ಲೇ ಆದ್ರೂ ಕೂಡ ಯಾನ್ ಕುಡ್ಲದಾಯ ಅನ್ನುವಂಥದ್ದೇ ನಾವು ಹೇಳುವಂತದ್ದು. ಹಾಗಾಗಿ ನಮ್ಮ ಇಡೀ ತುಳುನಾಡು ಏನಿದೆ, ಇದು ಕುಡ್ಲ ಅಂತ ಆದ್ರೆ ನಮ್ಗೆ ಎಲ್ಲ ಸಮುದಾಯದವರಿಗೆ, ಎಲ್ಲ ಧರ್ಮದವರಿಗೆ ಹತ್ತಿರ ಆಗುವಂತ, ಮತ್ತೆ ಇದಕ್ಕೊಂದು ಹಿನ್ನೆಲೆ ಇದೆ. ದಕ್ಷಿಣ ಕನ್ನಡ ಅನ್ನುವ ಹೆಸರಿಗೆ ಯಾವುದೇ ಹಿನ್ನೆಲೆ ಇಲ್ಲ. ನೀವು ಈಗಾಗ್ಲೇ ಹೇಳಿರ್ಬೋದು ಅದರ ವಿಚಾರವನ್ನ. ಅದಕ್ಕೆ ಯಾವುದೇ ರೀತಿಯಾದಂತಹ ಹಿನ್ನೆಲೆಗಳಿಲ್ಲ. ಹಾಗಾಗಿ ಎಲ್ಲಿ ಅಂತ ಹೇಳಿದ್ರೆ ಯಾವ ಜಾಗ ಅದರ ಅಸ್ಮಿತೆ ಇದೆಯೋ ಅದನ್ನ ನಾವು ಮತ್ತೆ ಉಳಿಸುವಂತ ಪ್ರಯತ್ನ ಖಂಡಿತವಾಗಿ ಆಗ್ಬೇಕು. ಆ ಹೆಸರಿನ ಜೊತೆಗೆ ನಮ್ಮ ಇಷ್ಟು ಲಕ್ಷ ಜನರ ಒಂದು ಭಾವನೆ ಇದೆ. ಆ ಭಾವನೆಗೆ ಬೆಲೆ ಕೊಡುವಂತ, ಮತ್ತೆ ಅದನ್ನ ಮುಖ್ಯವಾಹಿನಿಗೆ ತರುವಂತ ಎಲ್ಲ ಒಂದು ಏನು ನಮ್ಮೆಲ್ಲರ ಆಸೆ ಆಗಿದೆ. ಮತ್ತೆ ಸಮಸ್ಯೆ ಅಂತ ಹೇಳಿದಾಗ ಇವಾಗ ಅಧಿಕೃತವಾಗಿ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ದಕ್ಷಿಣ ಕನ್ನಡ ಅಂತ ಇರಬಹುದು. ಆದ್ರೆ ಒಂದು ಆದೇಶ ಹೊರಡಿಸಿದ್ರೆ ಅದನ್ನ ದಕ್ಷಿಣ ಕನ್ನಡದಿಂದ ಮಂಗಳೂರಿಗೋ ಅಥವಾ ತುಳುನಾಡಿಗೋ ಅಥವಾ ಕುಡ್ಲ, ಅದು 24 ಗಂಟೆಯೊಳಗೆ ಅದು ಬದಲಾವಣೆ ಖಂಡಿತ ಆಗೇ ಆಗುತ್ತೆ. ಒಂದು ಹೆಚ್ಚು ಸಮಯ ಅದನ್ನ ನಾವು ಕರೆಯುವಾಗ್ಲೂ ಕೂಡ ಬದಲಾವಣೆಗೆ ಅಂದ್ರೆ ನಾವು ಅದನ್ನ ಒಪ್ಪಿಕೊಳ್ಳಲಿಕ್ಕೆ ಕಷ್ಟ ಅನ್ನುವ ಹಾಗೆ ಏನೂ ಇಲ್ಲ. ಆರಂಭವಾಗಿ ಒಪ್ಪಿಕೊಳ್ಳಬಹುದು ಖಂಡಿತವಾಗಿಯೂ ಕೂಡ. ಸೊ ಯಾವ ರೀತಿ ಹೋರಾಟಗಳು ಮುಂದುವರಿಯುತ್ತೆ ದಿನೇಶ್ ಅವರೇ? ಈಗಾಗ್ಲೇ ಸಂಘಟನೆಯವರು ಒಂದು ಹಂತದಲ್ಲಿ ಎಲ್ಲ ಧರ್ಮದ ನಾಯಕರುಗಳನ್ನ, ಎಲ್ಲ ರಾಜಕೀಯ ಪಕ್ಷದವರನ್ನ ಬಹುಶಃ ಒಂದು 2 ಗಂಟೆಯ ಒಳಗಡೆ, ಮೊನ್ನೆ ತಾನೇ ಒಂದು ಗೂಗಲ್ ಮೀಟ್ ಅಲ್ಲಿ ಸಭೆಯನ್ನ, ಅಧಿಕೃತ ಸಭೆಯನ್ನ ಕರೆದಿದ್ರು. ಬಹುಶಃ ಅದರಲ್ಲಿ 400ರಿಂದ 500 ಜನ ಒಂದು 2 ಗಂಟೆಯಲ್ಲಿ ಸೇರಿದ್ವಿ. ಬಹುಶಃ ಅದು ಕೇವಲವಾಗಿ ತುಳುನಾಡಿನಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿ ಕೆಲಸದಲ್ಲಿ ಇರ್ತಕ್ಕಂಥವರು, ಭಾಷಾ ಅಭಿಮಾನಿಗಳು, ತುಳುವರು ಎಲ್ಲರೂ ಕೂಡ ಜಾಯ್ನ್ ಆಗಿದ್ದಾರೆ. ಎಲ್ಲರೂ ಕೂಡ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕುಡ್ಲ ಅನ್ನುವಂಥದ್ದು ಅಥವಾ ಮಂಗಳೂರು ಅನ್ನುವಂಥದ್ದು, ತುಳುನಾಡು ಅನ್ನುವಂತ ಹೆಸರಿಗೆ ನಾವು ಎಲ್ಲರ ತುಳುನಾಡಿನ ಸರ್ವ ಬಂಧುಗಳ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ಬೇಕು. ಆ ಮುಖಾಂತರವಾಗಿ ಒಕ್ಕೊರಳಾಗಿ ಯಾವ್ದಾದ್ರು ಒಂದು ಇದರಲ್ಲಿ ನಾವು ಆಯ್ಕೆಯನ್ನ ಮಾಡಿಕೊಂಡು ನಾವು ಮಾಡಬೇಕು ಅಂತಾದ್ರೆ ಮೊದ್ಲಿಗೆ ಇಚ್ಛಾಶಕ್ತಿ ಬೇಕಾಗಿರುವಂತದ್ದು ಅದು ಆಡಳಿತ ಪಕ್ಷಕ್ಕೆ. ಹಾಗಾಗಿ ಆಡಳಿತ ಪಕ್ಷಕ್ಕೆ ನಾವು ಮನವರಿಕೆಯನ್ನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಬಹುಶಃ ಮೊನ್ನೆಯ ಸಭೆ ನೋಡಿದಾಗ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಪದೇ ಈ ತುಳುನಾಡಿನಲ್ಲಿ ಪಕ್ಷದ ಕಾರಣಕ್ಕೋ ಧರ್ಮದ ಕಾರಣಕ್ಕೋ ನಾವು ತುಂಡಾಗಿ ಹೋಗಿದ್ದೇವೆ. ಆದ್ರೆ ಮೊನ್ನೆ ಒಂದು ದಿವಸದಲ್ಲಿ ನಾವು ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಎಲ್ಲವನ್ನು ಬದಿಗೊತ್ತಿ ನಮ್ಮ ತಾಯಿ ತುಳುವಪ್ಪೆಯ ಅಸ್ಮಿತೆಯನ್ನ ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ರು ತಮ್ಮ ಧ್ವನಿಯನ್ನ ಕೊಟ್ಟಿದ್ದಾರೆ. ಯಾರು ಕಯ್ಯಾರ ಕಿಂಜನರಾಯ್ ಹೇಳ್ತಾ ಇದ್ರಲ್ಲ, ಎನ್ನ ತುಳುವಪ್ಪೆ, ಎನ್ನ ತುಳುನಾಡು ಬುಳಿಪುಣು ಅಂತ ಹೇಳಿ. ಹಾಗಾಗಿ ಆ ಒಂದು ಕೂಗಿಗೆ ಎಲ್ರು ಧ್ವನಿ ಆಗ್ತಾ ಇದ್ದಾರೆ. ಬಹುಶಃ ಯಾರು ನಮ್ಮ ಮೇಲೆ ಭಾಷೆಯ ಕಾರಣಕ್ಕೋ ನಮ್ಮ ತಾತ್ಸಾರದಿಂದ ಕಾಣ್ತಾ ಇದ್ರು, ಇವಾಗ ನಾವೆಲ್ರು ಕೂಡ ಯಾಕೆ ನೀವು ಈಗ ಮಾಡ್ತಾ ಇದ್ರಿ ಅನ್ನೋಂತ ಕೇಳುವ ಮಟ್ಟಕ್ಕೆ ಬಂದಿದ್ದೇವೆ. ಒಂದೊಂದು ದಿವಸ ಇದು ನಮ್ಮ ಏನು ಆಸೆ ಇದೆ ಇದಕ್ಕೆ ಸೂಕ್ತವಾದ ಬದಲಾವಣೆ ಆಗದಿದ್ದಲ್ಲಿ ಸಂಘಟನೆ ವತಿಯಿಂದ ಖಂಡಿತವಾಗಿ ಹೋರಾಟದ ಯೋಚನೆ ಮಾಡ್ತಾರೆ. ಅದರ ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ಇದರಲ್ಲಿ ಕರ್ತವ್ಯವಿದೆ. ಎಲ್ಲ ತುಳುನಾಡಿನ ಬಂಧುಗಳ ಕರ್ತವ್ಯ ಏನು ಅಂತ ಕೇಳಿದ್ರೆ, ಇದರಲ್ಲಿ ಜಾತಿ ಮತ ಧರ್ಮದ ಯಾವುದೇ ಭೇದ ಭಾವ ಇಲ್ಲ, ನಾವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸುವ ಅನಿವಾರ್ಯ ಇದೆ. ಯಾಕಂತ ಹೇಳಿದ್ರೆ
ತುಂಬಾ ನಾವು ಕಳ್ಕೊಂಡಿದ್ದೇವೆ. ಇನ್ನು ಕೂಡ ಕಳ್ಕೊಳ್ಳೋದಕ್ಕೆ ನಾವು ಸಿದ್ಧರಿಲ್ಲ ಇಲ್ಲಿ ಅಲ್ವಾ? ಹೌದು, ನಮಗೂ ಒಂದು ಸಹನೆ ಅಂತ ಇದೆ, ಆ ಸಹನೆ ಮತ್ತಷ್ಟು ಇದ್ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ. ಹೌದು ಹೌದು ಹೌದು, ಖಂಡಿತ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ನಮ್ಮ ತುಳುನಾಡಿನ ಜನರಿಗೆ ಒಂದು ಏನು ವಿನಂತಿ ಮಾಡುದು ಅಂತ ಹೇಳಿದ್ರೆ, ಇದು ಯಾವುದೋ ವ್ಯಕ್ತಿಯ ಹಿತಾಸಕ್ತಿಗೂ ಅಥವಾ ಒಂದು ಸಂಘಟನೆ ಹಿತಾಸಕ್ತಿಗೂ ಆಗಿರುವಂತದ್ದಲ್ಲ. ನಮ್ಮೆಲ್ಲರ ಅಸ್ಮಿತೆಯ ಮತ್ತೆ ಒಂದು ಹೆಸರಿಗೆ ಅದಕ್ಕೆ ಆದಂತ ಒಂದು ಆ ಮಣ್ಣಿಗೂ ಒಂದು ಏನು ಕನೆಕ್ಷನ್ ಇರ್ಬೇಕಲ್ವಾ? ಹಾಗಾಗಿ ಬಾಂಧವ್ಯ ಅನ್ನೋದು ಇರ್ಬೇಕು. ಖಂಡಿತ ಅದನ್ನು ಉಳಿಸ್ಬೇಕು ಅಂತಿದ್ರೆ ಅಥವಾ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತಿದ್ರೆ ಈ ಅಭಿಯಾನದಲ್ಲಿ ಎಲ್ರು ಕೂಡ ಕೈ ಜೋಡಿಸುವಂತ ಅನಿವಾರ್ಯ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಜೊತೆಯಾಗೋಣ. ತುಳು ತಾಯಿಯನ್ನ, ತುಳು ಅಪ್ಪೆಯನ್ನ ಮತ್ತೊಮ್ಮೆ ಅವಳು ಖುಷಿಯಿಂದ ನಗ್ಬೇಕು. ಖಂಡಿತ ಖಂಡಿತ ಖಂಡಿತ. ದಿನೇಶ್ ಸುವರ್ಣರಾಯ್ ಅವರಿಷ್ಟೊತ್ತು ಸೂಕ್ತ ನ್ಯೂಸ್ ಜೊತೆಗೆ ಮಾತನಾಡಕ್ಕೆ ಧನ್ಯವಾದಗಳು.